ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಂತೂ ಬೆಳಿಗ್ಗೆನೆ ಎದ್ದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನೆಲ್ಲ ಮಾಡ್ಕೊಂಡೆ. ಅಂದರೆ ಮಿಡ್ ನೈಟಲ್ಲೇ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬೇಗ ಬೇಗ ದೇವರಿಗೆಲ್ಲ ದೀಪನೆಲ್ಲ ಹಚ್ಚಿ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಗಾಯ್ಸ್, ನೀವು ಕೂಡ ನಾನು ಹೇಳಿರುವಂಥ ಕೆಲವೊಂದು ಪರಿಹಾರಗಳನ್ನ ನೀವು ಕೂಡ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಪೂಜೆನ ಮಾಡಿದ್ದೀರಾ ಅಂತ ನಾನು ಕೂಡ ಅನ್ಕೊಳ್ತೀನಿ ಗಾಯ್ಸ್. ಯಾಕಂದ್ರೆ ಕಷ್ಟ ಅಂತ ಬಂದಾಗ ಗಾಯ್ಸ್ ಏನಂದ್ರೆ, ಯಾವುದೇ ಒಂದು ಕಷ್ಟ ಬರಲಿ ಯಾರಿಗೂ ಆಗಲ್ಲ ಅಲ್ವಾ. ನಾವು ನಮ್ಮನ್ನ ನಂಬಬೇಕು, ಹಾಗೇನೆ ನಾವು ನಂಬಿರುವಂತ ದೇವ್ರನ್ನ ನಾವು ನಂಬ್ಕೊಂಡು, ಹಾಗೇನೆ ಈ ತರ ಒಂದು ಚಿಕ್ಕ ತಂತ್ರಗಳಾಗಿರಬಹುದು, ಪರಿಹಾರಗಳನ್ನ ನಾವು ಮಾಡ್ಕೊಂಡು ಮನೆಯಲ್ಲಿ ಹೋಗೋದ್ರಿಂದ ನಾವು ಎಂತ ಸಮಸ್ಯೆ ಇದ್ರೂ ಕೂಡ ನಮ್ಗೆ ಅದರಿಂದ ನಾವು ಪಾರಾಗಿ ಆಗ್ತೀವಿ. ಓಕೆನಾ? ಸೊ ಹಾಗಾಗಿ ಈ ತರ ಚಿಕ್ಕ ತಂತ್ರಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ನಾನು ಹೇಳಿರುವಂತ ತಂತ್ರಗಳನ್ನ ನೀವು ಇವತ್ತು ಮಾಡಿದೀರಾ ಅಂತ ಅನ್ಕೊಳ್ತೀನಿ. ಓಕೆನಾ? ಓಕೆ ಗಾಯ್ಸ್, ಇವತ್ತಿನ ಟಾಪಿಕ್ ಬರೋದಾದ್ರೆ ಏನಪ್ಪಾ ಅಂತಂದ್ರೆ, ಇವತ್ತು ಬಂದು ತುಂಬಾನೇ ಪರಮ ಪವಿತ್ರವಾದಂತಹ ದಿನ. ಅದು ಅಲ್ಲದೆ ಶುಕ್ರವಾರ ಬೇರೆ ಅಲ್ವಾ. ವಿಷ್ಣು ದೇವರು ಕೂಡ ತ್ರಿಮೂರ್ತಿಗಳೊಂದಿಗೆ ಭೂಲೋಕಕ್ಕೆ ಬಂದು ನಮಗೂ ಕೂಡ ದರ್ಶನ ಕೊಡುವಂತ ಒಂದು ಪುಣ್ಯ ದಿನ ಅಲ್ವಾ. ಸೊ ಹಾಗಾಗಿ ಇವತ್ತಂತೂ ಗಾಯ್ಸ್, ನೀವು ನಾನು ಹೇಳುವಂತಹ ಈ ಒಂದು ಚಿಕ್ಕ ತಂತ್ರ ನೀವು ಜಾಸ್ತಿ ಏನು ಮಾಡುವಂಥದ್ದೇ ಇಲ್ಲ ಆಯ್ತಾ. ಉಪ್ಪಿನಿಂದ ಮಾಡುವಂತ ಒಂದು ಚಿಕ್ಕ ತಂತ್ರದ ಬಗ್ಗೆ ಇವತ್ತು ಹೇಳ್ಕೊಡ್ತೀನಿ. ಇದನ್ನ ನೀವು ರಾತ್ರಿ 9 ಗಂಟೆ ಒಳಗಡೆ ಮಾಡ್ಕೊಳ್ಬೇಕಾಗತ್ತೆ ಆಯ್ತಾ. 9 ಗಂಟೆ ಅಂದ್ರೆ ಸಂಜೆ ಮೇಲೆ ದೀಪ ಎಲ್ಲ ಹಚ್ತೀರಾ ಅಲ್ವಾ. ಮತ್ತೆ ಇವತ್ತು ಸಂಜೆ ದೀಪ ಎಲ್ಲ ಹಚ್ಚಾದ್ಮೇಲೆ ನೀವು ಒಂದು 9 ಗಂಟೆ ಒಳಗಡೆ ಈ ರೀತಿ ನಾನು ಹೇಳುವಂತ ಪರಿಹಾರನ ನೀವು ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಮನೆ ಇನ್ನೂ ಏಳಿಗೆ ಆಗುತ್ತೆ ಆಯ್ತಾ. ಯಾವುದೇ ಒಂದು ನೀವು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ, ಈಗ ತುಂಬಾ ಜನ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾ ಇರ್ತಾರೆ, ಬಟ್ ಅದಂತೂ ಆಗ್ತಾನೆ ಇರೋದಿಲ್ಲ. ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ. ಹಾಗೇನೆ ನಿಮ್ಗೆ ಗೊತ್ತು, ಉಪ್ಪಿನಿಂದ ಮಾಡುವಂತ ತಂತ್ರ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಅಂತೂ ಆಗಲ್ಲ ಅಲ್ವಾ. ಯಾಕಂದ್ರೆ ಉಪ್ಪಿಗೆ ಅಷ್ಟು ಒಂದು ಶಕ್ತಿ ಇದೆ ಗಾಯ್ಸ್. ಓಕೆನಾ? ಯಾಕಂದ್ರೆ ಉಪ್ಪು ಸಮುದ್ರದಲ್ಲೇ ಉದ್ಭವವಾಗಿದ್ದು, ಹಾಗೇನೆ ನಮ್ಮ ಲಕ್ಷ್ಮೀ ದೇವಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು. ಸೊ ಹಾಗಾಗಿ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಉಪ್ಪು. ಸೊ ಹಾಗಾಗಿ ಅದರಿಂದ ಒಂದು ತಂತ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಉಪ್ಪಿನ ಭರಣಿಯಲ್ಲಿ ನಾನು ಹೇಳುವಂತ ವಸ್ತುನ ನೀವು ಇವತ್ತು ರಾತ್ರಿ 9 ಗಂಟೆ ಒಳಗಡೆ ಹಾಕ್ಬೇಕಾಗತ್ತೆ. ಅದನ್ನ ಹಾಕಿದ್ರೆ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಆಗುತ್ತೆ. ಹಾಗೇನೆ ಏನಾದ್ರೂ ಒಂದು ಅಂತಂದ್ರೆ, ಏನಾದ್ರೂ ಯಾವುದೋ ಒಂದು ಸಮಸ್ಯೆನಲ್ಲಿ ಬಳಲ್ತಾ ಇರ್ತೀರಾ ಆಯ್ತಾ. ಯಾರಿಗೋ ಒಂದು ದುಡ್ಡನ್ನ ಕೊಟ್ಬಿಟ್ಟಿರ್ತೀರಾ, ಆ ದುಡ್ಡು ರಿಟರ್ನ್ ಬರ್ತಾ ಇರೋದಿಲ್ಲ. ಇಲ್ಲ ಅಂತಂದ್ರೆ ಯಾವುದೋ ಒಂದು ಬಿಸ್ನೆಸ್ಗೆ ಕೈ ಹಾಕಿರ್ತೀರಾ, ಅಲ್ಲಿ ಕೂಡ ನಿಮ್ಗೆ ಯಾವುದು ಕೂಡ ಏಳಿಗೆ ಆಗ್ತಾರಲ್ಲ. ಈ ತರ ಯಾವುದೇ ಒಂದು ಕಷ್ಟಗಳಿದ್ರು ಕೂಡ ಅದು ಪರಿಹಾರ ಆಗುತ್ತೆ ಆಯ್ತಾ. ಯಾಕಂದ್ರೆ ಉಪ್ಪಿಂದ ಗಾಯ್ಸ್ ಒಂದು ನರದೃಷ್ಟಿ ಆಗಿರಬಹುದು, ಹಾಗೇನೆ ಎಲ್ಲ ಕಾರ್ಯಗಳಿಗೂ ಕೂಡ ಉಪ್ಪನ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಈ ಚಿಕ್ಕ ತಂತ್ರನ ಇವತ್ತು ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾನೇ ನಿಮ್ಮ ಮನೆಗೆ ದುಪ್ಪಟ್ಟಾಗಿ, ನೀವು ಏನೇ ಬಂದ್ರೂ ಕೂಡ, ನಿಮ್ಗೆ ಏನೇ ಒಳ್ಳೇದಾಗಿದ್ರು ಕೂಡ ಈ ವರ್ಷದಲ್ಲಿ ಎಲ್ಲ ದುಪ್ಪಟ್ಟಾಗಿ ಆಗತ್ತೆ ಅಂತಾನೆ ಹೇಳ್ಬೋದು. ಅದ್ ಯಾವ ತಂತ್ರ ಹೇಗ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಯೂಸ್ಫುಲ್ ವಿಡಿಯೋ ಅಂದ್ರೆ ಈ ತರ ಚಿಕ್ಕ ಪುಟ್ಟ ತಂತ್ರದ ಬಗ್ಗೆ ಆಗಿರಬಹುದು, ಪರಿಹಾರದ ಬಗ್ಗೆ ಆಗಿರಬಹುದು ಹೇಳ್ತೀನಲ್ಲ, ಅದೆಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ಆರಾಮಾಗಿ ವಿಡಿಯೋಸ್ನ ನೋಡ್ಕೊಂಡು ನೀವು ಕೂಡ ಮನೆಯಲ್ಲೇ ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ನಿಮ್ಮ ಮನೆಯನ್ನ ಏಳಿಗೆ ಆಗೋ ರೀತಿ ಮಾಡ್ಕೊಳ್ಬಹುದು. ಓಕೆನಾ? ಓಕೆ ಬನ್ನಿ, ಅದು ಯಾವ ರೀತಿ ತಂತ್ರ ಅಂತ ನಾನು ನಿಮಗೆ ಇವತ್ತು ಶೇರ್ ಮಾಡ್ತೀನಿ. ಗಾಯ್ಸ್, ಏನಪ್ಪಾ ಅಂತ ಅಂದ್ರೆ, ಕಷ್ಟ ಅನ್ನೋದು ಮನುಷ್ಯನಿಗೆ ಬಂದೇ ಬರುತ್ತೆ ಆಯ್ತಾ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಕಷ್ಟ ಇರುತ್ತೆ. ಅಂದ್ರೆ ಕೆಲವೊಬ್ರಿಗೆ ಏನಾಗುತ್ತೆ ಅಂತ ಅಂದ್ರೆ, ದುಡ್ಡು ಜಾಸ್ತಿ ಇರುತ್ತೆ ಆಯ್ತಾ, ಆದ್ರೆ ಅವ್ರಿಗೆ ನೆಮ್ಮದಿನೇ ಇರಲ್ಲ. ಇನ್ನು ಕೆಲವರಿಗೆ ದುಡ್ಡೇ ಇರಲ್ಲ, ಅವ್ರಿಗೆ ನೆಮ್ಮದಿ ಇರುತ್ತೆ. ಇನ್ನು ಕೆಲವರಿಗೆ ದುಡ್ಡನ್ನದೇ ಸಮಸ್ಯೆ ಆಗ್ಬಿಡುತ್ತೆ. ಈ ತರ ಯಾವ್ದಾದ್ರೂ ಒಂದು ಸಮಸ್ಯೆನಲ್ಲಿ ಮನುಷ್ಯ ಅನ್ನೋರು ಬಳಲ್ತಾ ಇರ್ತೀವಿ ಅಲ್ವಾ ನಾವುಗಳು. ಅದೊಂದೇ ಅಲ್ಲ ಗಾಯ್ಸ್, ಆರೋಗ್ಯ ಸಮಸ್ಯೆ ಆಗಿರಬಹುದು, ಮನೆ ಏಳಿಗೆ ಆಗ್ತಲ್ಲ, ಇಲ್ಲ ಏನೋ ಒಂದು ಸಮಸ್ಯೆಯಿಂದ ನಾವು ಬಳಲ್ತಾ ಇರ್ತೀವಿ ಆಯ್ತಾ. ಸೊ ಇದಕ್ಕೆಲ್ಲದಕ್ಕೂ ಪರಿಹಾರವಾಗಿ ಈಗ ದೇವರು ನಮ್ಗೆ ಕಷ್ಟ ಅಂತ ಕೊಟ್ಟ ಮೇಲೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿಕ್ಕೂ ಕೂಡ ಯಾವ್ದಾದ್ರು ಒಂದು ದಾರಿನ ಇಟ್ಟಿರ್ತಾನೆ ಆಯ್ತಾ. ಸೊ ಅಂತಂದ್ರೆ
ಸಿದ್ಧಿಶಾಸ್ತ್ರದಲ್ಲಿ ಗಾಯ್ಸ್ ಈ ತರ ಅಂದ್ರೆ ಮನುಷ್ಯನ ಏಳಿಗೆಗೆ ಅಂತಾನೆ, ಅವನ ಕಷ್ಟಗಳೆಲ್ಲ ದೂರ ಆಗ್ಬೇಕು ಅಂತಾನೆ ಸಿದ್ಧಿಶಾಸ್ತ್ರದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ತಂತ್ರಗಳನ್ನ, ಪರಿಹಾರಗಳನ್ನ ಹೇಳ್ಕೊಟ್ಟಿದ್ದಾರೆ ಆಯ್ತಾ. ಅದನ್ನ ನಾವು ಮನೆಯಲ್ಲಿ ಮಾಡ್ಕೊಂಡು ಬರೋದ್ರಿಂದ ನಿಜವಾಗ್ಲೂ ತುಂಬಾನೇ ಒಳ್ಳೇದಂತೂ ಹಾಗೆ ಆಗುತ್ತೆ ಗೈಸ್. ಸೊ ಹಾಗಾಗಿ ಒಳ್ಳೇದಾಗತ್ತೆ ಅಂತ ಅಂದಾಗ ನಾವು ಮಾಡಿದ್ರೆ ಏನ್ ತಪ್ಪು ಅಲ್ವಾ. ನಮ್ಮ ಮನೆ ಏಳಿಗೆ ಆಗ್ಬೇಕು, ನಮ್ಮ ಮನೆ ಕುಟುಂಬ ವರ್ಗದವರೆಲ್ಲ ನಾವೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲಾರ ತರನು ನಾವು ಕೂಡ ಚೆನ್ನಾಗಿ ಬದುಕಬೇಕು, ಬಾಳ್ಬೇಕು ಅಂತಂದ್ರೆ ಈ ರೀತಿ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಹಾಗೆಯೇ ಒಳ್ಳೆ ರೀತಿಯಾಗಿ ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮಾಡ್ಕೊಂಡ್ರೆ ನಿಜವಾಗ್ಲೂ ತುಂಬಾನೇ ಒಳ್ಳೇದಾಗುತ್ತೆ. ಓಕೆನಾ. ಓಕೆ, ಬನ್ನಿ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ ಗೈಸ್, ನೀವು ಈಗ ಯಾವುದಾದ್ರೂ ಒಂದು ನಿಮ್ಮ ಮನೆಯಲ್ಲಿ ಭರಣಿ ಇದ್ದೇ ಇರುತ್ತೆ ಆಯ್ತಾ. ಉಪ್ಪಿನ ಜಾರಾದ್ರೂ ಆಗಿರಬಹುದು, ಅದು ಪಿಂಗಾಣಿದಾದ್ರೂ ಆಗಿರಬಹುದು, ಇಲ್ಲ ಅಂತಂದ್ರೆ ಗ್ಲಾಸ್ಗಾದ್ರೂ ಆಗಿರಬಹುದು, ಏನು ತೊಂದರೆ ಅಂತೂ ಇಲ್ಲ ಆಯ್ತಾ. ಯಾವ್ದಾದ್ರೂ ಒಂದು ಭರಣಿನ ನೀವು ತಗೋಬೇಕಾಗತ್ತೆ. ತಗೊಂಡು ಉಪ್ಪನ್ನ ಅದಕ್ಕೆ ಫಿಲ್ ಮಾಡಿ, ಸರಿನಾ. ನೀವು ಆಲ್ರೆಡಿ ಹಳೆ ಉಪ್ಪನ್ನೇ ಯೂಸ್ ಮಾಡ್ತಾ ಇದೀವಿ ಮೇಡಮ್, ಅದ್ರೊಳಗಡೆಗೆ ಇಡ್ಬೋದಾ ಅಂತ ನೀವು ಕೇಳ್ಬೋದು ಆಯ್ತಾ. ಏನು ತೊಂದರೆ ಇಲ್ಲ, ಅದ್ರೊಳಗಡೆ ಇಡ್ಬೋದು. ಓಕೆನಾ. ಬಟ್ ಈ ಉಪ್ಪಿನೊಳಗಡೆ ನೀವು ಕೆಲವೊಂದು ವಸ್ತುಗಳನ್ನ ನಾನು ನಿಮ್ಗೆ ಹೇಳ್ತೀನಿ, ಆ ವಸ್ತುಗಳನ್ನ ನೀವು ಆ ಉಪ್ಪಿನ ಭರಣಿ ಒಳಗಡೆ ಇಡಬೇಕಾಗತ್ತೆ. ಆ ತರ ನೀವು ಇಡೋದ್ರಿಂದ ಗಾಯ್ಸ್ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ದಾರಿದ್ರ್ಯ ಅನ್ನೋದು ಹೊರಟೋಗುತ್ತೆ. ಯಾಕಂದ್ರೆ ಇವತ್ತು ಬಂದು ತುಂಬಾನೇ ಪರಮ ಪವಿತ್ರವಾದಂತಹ ದಿನ. ಸೊ ಹಾಗಾಗಿ ಇವತ್ತೇ ನೀವು ಈ ಪ್ರಯೋಗನ ನೀವು ಮಾಡ್ಕೊಳ್ಬೇಕಾಗತ್ತೆ ಆಯ್ತಾ. ಈ ಪ್ರಯೋಗನ ನೀವು ಇವತ್ತೇ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರ್ಯತೆ ಅನ್ನೋದು ತೊಲಗುತ್ತೆ. ಹಾಗೇನೆ ಮನೆಯಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಧನ ಪ್ರಾಪ್ತಿ ಜಾಸ್ತಿ ಆಗುತ್ತೆ, ಧನ ಲಾಭ ಜಾಸ್ತಿ ಆಗುತ್ತೆ. ನೀವು ಮುಟ್ಟಿದೆಲ್ಲ ಒಂದು ದುಪ್ಪಟ್ಟೆ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ಯಾವುದೇ ಒಂದು ಏನಾದ್ರು ಒಂದು ಮುಟ್ಟಿದೆಲ್ಲ ಚಿನ್ನನೇ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ನೀವೇನೇ ವರ್ಷ ಪೂರ್ತಿ ಏನೇ ಮುಟ್ಟಿದ್ರು ಕೂಡ ಚಿನ್ನ ಆಗೋದ್ರ ಜೊತೆಗೆ ಅದು ದುಪ್ಪಟ್ಟಾಗುತ್ತೆ. ಸೊ ಹಾಗಾಗಿ ಈ ವಸ್ತುಗಳನ್ನ ನೀವು ಉಪ್ಪಿನ ಜಾರಿನೊಳಗಡೆ ನೀವು ಅಂದ್ರೆ ಉಪ್ಪಿನ ಭರಣಿ ಒಳಗಡೆ ನೀವು ಹಾಕ್ಬೇಕಾಗತ್ತೆ. ಅದ್ ಯಾವ ವಸ್ತು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದನ್ನ ನೀವು ನೈಟ್ 9 ಗಂಟೆ ಒಳಗಡೆ ಹಾಕ್ಬೇಕಾಗತ್ತೆ. ಏನಂದ್ರೆ ಗೈಸ್, ವಿಷ್ಣು ದೇವರಿಗೆ ಬಂದು ಹಳದಿ ಅಂತಂದ್ರೆ ತುಂಬಾನೇ ಪ್ರಿಯವಾದದ್ದು ಅಲ್ವಾ. ಸೊ ಹಾಗಾಗಿ ಒಂದು ಬಿಳಿ ಬಟ್ಟೆನ ತಗೊಳ್ಳಿ. ಬಿಳಿ ಬಟ್ಟೆನ ತಗೊಂಡು ಅದಕ್ಕೆ ಅರಿಶಿನ ಎಲ್ಲ ಲೇಪನ ಮಾಡಬೇಕು ಆಯ್ತಾ. ನಾನು ಇವತ್ತು ಅದು ಸಂಜೆ ನಾನು ಮಾಡ್ತೀನಿ, ಬಟ್ ನಿಮ್ಗೆ ತೋರಿಸ್ಬೋದಿತ್ತು. ಬಟ್ ಅದು ಬಿಳಿ ಬಟ್ಟೆ ಖಾಲಿ ಆಗಿದೆ, ಅದನ್ನ ಹೊರಗಡೆ ಹೋಗ್ಬಿಟ್ಟು ತರಬೇಕು ನಾನು. ಬಟ್ ಅದನ್ನ ತಂದ್ಬಿಟ್ಟು ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸೋ ಅಷ್ಟರಲ್ಲಿ ತುಂಬಾನೇ ಟೈಮ್ ಆಗ್ಬಿಡುತ್ತೆ ಗೈಸ್. ಯಾಕಂದ್ರೆ ಇವತ್ತು ರಾತ್ರಿ ಒಳಗಡೆ ನೀವು ಮಾಡಬೇಕು ಇದನ್ನ, ಅದಕ್ಕೋಸ್ಕರ ನಾನು ಬೇಗನೆ ಮಾಡಿ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಗೈಸ್, ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಬಟ್ಟೆನ ತಗೊಳ್ಳಿ. ಬಟ್ಟೆನ ತಗೊಂಡು ಇತ್ತು ಅದು ನನ್ನ ಹತ್ರ ಬಟ್ಟೆ, ಬಟ್ ನಾನು ಇವತ್ತು ಬೆಳಿಗ್ಗೆ ಪೂಜೆ ಮಾಡಿದ್ನಲ್ಲ. ಇನ್ನೊಂದು ವಿಷಯ ಶೇರ್ ಮಾಡ್ತೀನಿ ನಿಮ್ ಜೊತೆ, ಅಂದ್ರೆ ಈ ಉಪ್ಪಿಂದು ಹೇಳಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಶೇರ್ ಮಾಡ್ತೀನಿ ಗೈಸ್. ಯಾಕಂದ್ರೆ ನಾನು ಕೂಡ ಅದನ್ನ ಬೆಳಿಗ್ಗೆ ಮಾಡಿದೆ, ಅದಕ್ಕೋಸ್ಕರ ಆ ಬಟ್ಟೆ ಒಂದು ಇತ್ತು ನನ್ನ ಹತ್ರ. ಬಟ್ ನಾನು ಬೆಳಿಗ್ಗೆ ಅದಕ್ಕೆ ಇನ್ನೊಂದು ವಿಷಯ ಏನಂತಂದ್ರೆ ಗೈಸ್, ಈಗ ನೀವು ಬೆಳಿಗ್ಗೆ ಪೂಜೆನ ಮಾಡಿದ್ರಿ ಅಲ್ವಾ, ಈಗ ಪೂಜೆ ಎಲ್ಲ ಮಾಡಾಯ್ತು, ಎಲ್ಲ ಆಯ್ತು. ಇವಾಗ ಸಂಜೆನೆ ನೀವು ಅದನ್ನ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ ಆಯ್ತಾ. ವಿಷ್ಣು ಸ್ವರೂಪವಾಗಿರುವಂತಹ ದೇವರುಗಳು ಅಂತಂದ್ರೆ ವೆಂಕಟೇಶ್ವರ ಆಗಿರಬಹುದು, ಕೃಷ್ಣ ಆಗಿರಬಹುದು, ನಾರಾಯಣ, ಈ ತರ ಗೈಸ್ ನಿಮ್ಮ ಮನೆಯಲ್ಲಿ ಯಾವುದೇ ಫೋಟೋ ಇಟ್ಬಿಟ್ಟು ನೀವು ಪೂಜೆ ಮಾಡಿದ್ರು ಕೂಡ ಒಂದು ಬಿಳಿ ಬಟ್ಟೆನ ತಗೊಳ್ಳಿ ಆಯ್ತಾ. ಬಿಳಿ ಬಟ್ಟೆನ ತಗೊಂಡು ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಎಲ್ಲ ಲೇಪನ ಮಾಡಿಬಿಟ್ಟು 11 ರೂಪಾಯಿ, ಇಲ್ಲ ಅಂದ್ರೆ 101 ರೂಪಾಯಿ, ಇಲ್ಲ 501 ರೂಪಾಯಿ, ನಿಮ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ದುಡ್ಡನ್ನ ತಗೊಂಡು ಆ ಬಿಳಿ ಬಟ್ಟೆಗೆ ಕಟ್ಟಿಬಿಟ್ಟು ನೀವು ಅಂದ್ರೆ ಅದನ್ನ ಫುಲ್ ಕಟ್ಟಬೇಕು. ನೀವು ಕಟ್ಟಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಒಂದು ಹೂವನ್ನ ಕೂಡ ಮುಡಿಸ್ಬಿಟ್ಟು ಅದನ್ನ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಅಂದ್ರೆ ನಿಮ್ಗೆ ಏನು ತೊಂದರೆ ಇದೆ, ಇಲ್ಲ ಅಂತಂದ್ರೆ ನಿಮ್ಗೆ ಏನು ಕೋರಿಕೆ ಇದೆ ದೇವ್ರ ಹತ್ರ, ನೀವೇನು ಕೇಳ್ಕೋಬೇಕು, ನಿಮ್ಗೆ ಅತಿ ಶೀಘ್ರದಲ್ಲಿ ಆಗ್ಬೇಕು, ಆ ತರ ನೀವು ನಿಮ್ಗೆ ಯಾವುದೇ ರೀತಿ ತೊಂದರೆಗಳಿದ್ರು ಕೂಡ ದೇವ್ರ ಹತ್ರ ನೀವು ಅದನ್ನ ಕೇಳ್ಕೊಂಡು ನೀವು ಆ ಮುಡಿಪನ್ನ ಅಂದ್ರೆ ಕಟ್ಟಿ ಇಡಿ ಆಯ್ತಾ. ದುಡ್ಡನ್ನ ಕಟ್ಟಿಟ್ಟಿರ್ತಿರಲ್ಲ ಅದನ್ನ ವೆಂಕಟೇಶ್ವರ ದೇವ್ರ ಮುಂದೆ ಅಂದ್ರೆ ಫೋಟೋ ಮುಂದೆ, ವಿಷ್ಣು ಫೋಟೋ ಮುಂದೆ ನೀವು ಇಟ್ಟುಬಿಟ್ಟು ಅದನ್ನ ಸಂಕಲ್ಪ ಮಾಡ್ಕೊಂಡು ಇಟ್ಬಿಟ್ಟು ಅದನ್ನ ಪೂಜೆ ಮಾಡಿ ಆಯ್ತಾ. ಇವಾಗ ಸಂಜೆ ಕೂಡ ಮಾಡಿ. ಆ ತರ ನೀವು ಮುಡಿಪನ್ನ ಕಟ್ಟೋದ್ರಿಂದ ನಿಜವಾಗ್ಲೂ ನೀವು ಏನೇ ಕೇಳ್ಕೊಂಡ್ರು ಕೂಡ ಕೋರಿಕೆ ಅನ್ನೋದು ಬೇಗನೆ ನೆರವೇರುತ್ತೆ ಗೈಸ್. ಯಾಕಂದ್ರೆ ಅದು ನನ್ನ ಎಕ್ಸ್ಪೀರಿಯನ್ಸು. ಸೊ ಹಾಗಾಗಿ ನಿಮಗೆ ಶೇರ್ ಮಾಡಿದೆ. ನಾನು ಕೂಡ ಇವತ್ತು ಅದನ್ನ ಮುಡಿಪನ್ನ ಕಟ್ಟಿ ಇಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಅದು ಬಟ್ಟೆ ಅಂದ್ರೆ ಬಿಳಿ ಬಟ್ಟೆ ಖಾಲಿ ಆಯ್ತು ಅಷ್ಟೇನೆ. ಸೊ ತಂದ್ಬಿಟ್ಟು ಸಂಜೆ ನಾನು 9 ಗಂಟೆ ಒಳಗಡೆ ಉಪ್ಪಿನ ಜಾರಿ ಒಳಗಡೆ ಅಂದ್ರೆ ಉಪ್ಪಿನ ಭರಣಿ ಒಳಗಡೆ ಇದನ್ನ ಅಂದ್ರೆ ಈ ಚಿಕ್ಕ ಗಂಟನ್ನ ನಾನು ಹಾಕ್ತೀನಿ ಆಯ್ತಾ. ಇದಕ್ಕೆ ಬೇಕಾಗಿರೋದೇನು ಅಂತಂದ್ರೆ ಗೈಸ್, ಒಂದು ಬಿಳಿ ಬಟ್ಟೆನ ತಗೊಳ್ಳಿ. ಅಂದ್ರೆ ಉಪ್ಪಿನ ಜಾರಿನೊಳಗಡೆ ಹಾಕ್ತಿರಲ್ಲ ಅದನ್ನ ಹೇಳ್ತಾ ಇದ್ದೀನಿ. ಒಂದು ಬಿಳಿ ಬಟ್ಟೆನ ತಗೊಂಡು ಅದನ್ನ ಫುಲ್ಲು ಅರಿಶಿನ ಅಂದ್ರೆ ಅರಿಶಿನ ಎಲ್ಲ ಹಾಕ್ಬಿಟ್ಟು ಫುಲ್ಲು ಅರಿಶಿನ ಬಟ್ಟೆನ ನೀವು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ವಿಷ್ಣು ದೇವರಿಗೆ ಬಂದು ಅರಿಶಿನ ಹಳದಿ ಅಂದ್ರೆ ತುಂಬಾನೇ ಪ್ರಿಯವಾದದ್ದು. ಸೊ ಹಾಗಾಗಿ
ಒಂದು ಬಿಳಿ ಬಟ್ಟೆನ ತಗೊಂಡು ನೀವು ಆರಾಮಾಗಿ ಅರಿಶಿನ ಎಲ್ಲ ಲೇಪನ ಮಾಡಿಬಿಟ್ಟು ಅದ್ರೊಳಗಡೆಗೆ ನೀವೇನು ಮಾಡಬೇಕು ಅಂತಂದರೆ ಗಾಯ್ಸ್ ₹1 ಕಾಯಿನ್ನ ಹಾಕಬೇಕು ಅದರೊಳಗಡೆಗೆ, ಸರಿನಾ? ₹1 ಕಾಯಿನ್ ಹಾಕಿ ಹಾಗೆ ಸ್ವಲ್ಪ ಪಚ್ಚ ಕರ್ಪೂರ ಬರುತ್ತಲ್ವಾ, ಆ ಪಚ್ಚ ಕರ್ಪೂರನೂ ನೀವು ಹಾಕಬೇಕಾಗತ್ತೆ. ಪಚ್ಚ ಕರ್ಪೂರದ ಜೊತೆಗೆ ಗಾಯ್ಸ್ ನೀವು ಒಂದು ಬಟ್ಲಡಿಕೆನ ಹಾಕಬೇಕಾಗತ್ತೆ. ಒಂದು ಬಟ್ಲಡಿಕೆ, ಪಚ್ಚ ಕರ್ಪೂರ, ಹಾಗೆಯೇ ₹1 ಒಂದು ಕಾಯಿನ್ ಹಾಕಬೇಕು. ಅದ್ರ ಜೊತೆಗೆ ಗಾಯ್ಸ್ ನೀವು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಅದ್ರ ಜೊತೆಗೆ ಒಂದು ಲವಂಗ ಮತ್ತು ಒಂದು ಏಲಕ್ಕಿನ ನೀವು ಮಿಸ್ ಮಾಡ್ದೇ ಹಾಕ್ಬಿಟ್ಟು ನೀವು ಇದನ್ನ ಫುಲ್ಲು ಗಂಟನ್ನ ಕಟ್ಕೋಬೇಕು. ಒಂದು ಚಿಕ್ಕ ಬಟ್ಟೆ ತಗೊಳ್ಳಿ, ಇಷ್ಟು ಸಾಕು. ತಗೊಂಡು ಅದನ್ನ ಗಂಟನ್ನ ಕಟ್ಟಿಬಿಟ್ಟು ನೀವು ದೇವ್ರ ಮುಂದೆ ಇಟ್ಟು ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಹೂವು ಮುಡಿಸ್ಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿ ಫಸ್ಟ್, ಆಯ್ತಾ? ಪೂಜೆ ಮಾಡಿಬಿಟ್ಟು ನೀವು ಅದನ್ನ ಸಂಕಲ್ಪ ಮಾಡ್ಕೋಬೇಕು. ನೀವು ಸಂಕಲ್ಪ ಮಾಡಿಕೊಂಡು ಉಪ್ಪಿನ ಭರಣಿ ಒಳಗಡೆ ನೀವು ಈಗ ಹೇಳಿದ್ನಲ್ಲ ನಾನು, ಬಟ್ಲಾಡಿಕೆ ಆಗಿರಬಹುದು, ಪಚ್ಚ ಕರ್ಪೂರ ಆಗಿರಬಹುದು, ಹಾಗೆಯೇ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಹಾಗೆಯೇ ₹1 ಕಾಯಿನು, ಒಂದು ಏಲಕ್ಕಿ, ಒಂದು ಲವಂಗ, ಇಷ್ಟನ್ನ ನೀವು ಏನು ಮಾಡಬೇಕು ಅಂದರೆ ಆ ಗಂಟನ್ನ ತೊಗೊಂಡೋಗ್ಬಿಟ್ಟು ನೀವು ಉಪ್ಪಿನ ಭರಣಿ ಒಳಗಡೆ ನೀವು ಹಾಕಬೇಕು, ಆಯಿತಾ? ಹಾಕ್ಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಫಸ್ಟು ಉಪ್ಪಿನ ಭರಣಿ ಮುಂದೆ ನಿಂತ್ಕೊಂಡು ಅದನ್ನು ಹಾಕೋಕ್ಕಿಂತ ಮುಂಚೆ ದೇವ್ರ ಮುಂದೆನೂ ಕೂಡ ಅಷ್ಟೇ ಸಂಕಲ್ಪನ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಏನು ತೊಂದರೆ ಇದೆ ಎಲ್ಲಾನು ಕೂಡ ದೇವ್ರ ಹತ್ರ ಕೇಳಿಕೊಂಡು ನೀವು ಅದನ್ನು ತೆಗೆದುಬಿಟ್ಟು ಉಪ್ಪಿನ ಭರಣಿ ಒಳಗಡೆ ಹಾಕಿ, ಆಯಿತಾ? ಹಾಕ್ಬಿಟ್ಟು ಇವತ್ತು ಫುಲ್ ನೈಟ್ ಅದು ಅಲ್ಲೇ ಇರಬೇಕು, ಉಪ್ಪಿನ ಭರಣಿ ಒಳಗಡೆನೇ ಇರಬೇಕು ಅದು, ಸರಿನಾ? ಇನ್ನು ನಾಳೆ ಬೆಳಿಗ್ಗೆ ಎದ್ದೇಳ್ತೀರಾ ಅಲ್ವಾ? ನಾಳೆ ಬೆಳಿಗ್ಗೆ ಎದ್ದು ಮಾಮೂಲಿ, ನಾಳೆ ಕೂಡ ಶನಿವಾರ, ನೀವು ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ತೀರಾ, ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಾದ್ಮೇಲೆ ನೀವು ಆ ಗಂಟನ್ನ ಬಿಚ್ಚಿ, ಅದನ್ನ ಉಪ್ಪಿನ ಭರಣಿ ಒಳಗಡೆ ಇರೋದನ್ನ ತಗೊಂಡು ಹೊರಗಡೆ ಗಂಟನ್ನ ಬಿಚ್ಚಿಬಿಟ್ಟು ₹1 ಕಾಯಿನ್ ಇದೆಯಲ್ಲ ಅದನ್ನ ತಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ, ಆಯ್ತಾ? ಆ ರೀತಿ ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಗಾಯ್ಸ್ ನಿಜವಾಗ್ಲೂ ಹಣ ಅನ್ನೋದು ದುಪ್ಪಟ್ಟಾಗ್ತಾ ಹೋಗುತ್ತೆ. ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ಇದನ್ನ, ಯಾಕಂದ್ರೆ ಉಪ್ಪಿನಿಂದ ಮಾಡುವಂತ ಪರಿಹಾರಗಳು ಯಾವತ್ತೂ ಕೂಡ ಎಂದಿಗೂ ಕೂಡ ಇವತ್ತಿನವರೆಗೂ ಕೂಡ ಫೇಲ್ಯೂರ್ ಅಂತೂ ಆಗಿಲ್ಲ. ಸೊ ಹಾಗಾಗಿ ನೀವು ಇದನ್ನ ಟ್ರೈ ಮಾಡಲೇಬೇಕು, ಇವತ್ತು ನೀವು ಈ ತಂತ್ರನ ಮಾಡಲೇಬೇಕು, ಓಕೆನಾ? ಆಮೇಲೆ ತಗೊಂಡೋಗ್ಬಿಟ್ಟು ಅದನ್ನ ನೀವು ₹1 ಕಾಯಿನ್ನ ನೀವು ತಗೊಂಡು ಕ್ಯಾಶ್ ಬಾಕ್ಸಲ್ಲಿ ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಇನ್ನು ಮಿಕ್ಕಿದ್ದು ಅಂದರೆ ಏಲಕ್ಕಿ, ಲವಂಗ ಮತ್ತು ಬಟ್ಲಡಿಕೆ ಎಲ್ಲ ಹಾಕಿರ್ತೀರಲ್ಲ, ಪಚ್ಚಕರ್ಪೂರ ಎಲ್ಲನೂ, ಅದನ್ನೆಲ್ಲ ತಗೊಂಡೋಗ್ಬಿಟ್ಟು ನೀವು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬೋದು. ಇಲ್ಲ ಅಂತಂದರೆ ನಿಮ್ಮ ಮನೆ ತುಳಸಿ ಇರುತ್ತಲ್ಲ, ತುಳಸಿಲೇ ನೀವು ಅದನ್ನು ಹಾಕ್ಬಿಡ್ಬೋದು. ಹಾಕ್ಬಿಟ್ಟು ಆಮೇಲೆ ಬಂದು ಮಾಮೂಲಿ ಅಷ್ಟೇ, ಇನ್ನೇನು ಮಾಡೋಕ್ಕೆ ಹೋಗ್ಬೇಡಿ. ಮಾಮೂಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿರ್ತೀರಲ್ವಾ, ಮುಗಿಸಾದ್ಮೇಲೆ ಇದನ್ನ ಮಾಡಿ ನಾಳೆ, ಸರಿನಾ? ಈ ರೀತಿ ನೀವು ಮಾಡೋದ್ರಿಂದ ಗಾಯ್ಸ್ ನಿಮ್ಮ ಮನೆಯಲ್ಲಿ ಇರುವಂಥ ದರಿದ್ರ ಅನ್ನೋದು ಹೋಗುತ್ತೆ. ದರಿದ್ರ ಅನ್ನೋದು ನಿಮ್ಮ ಮನೆಯಿಂದ ಹೋದ್ರೆ ತಾನೇ ನಿಮಗೆ ಒಂದು ಏಳಿಗೆ ಆಗೋದು, ಒಂದು ಯಶಸ್ಸು ಅನ್ನೋದು ಸಿಗಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ದರಿದ್ರನ ನೀವು ತೊಲಗಿಸ್ಬೇಕಾಗತ್ತೆ. ಸೊ ಹಾಗಾಗಿ ಆ ದರಿದ್ರನ ನೀವು ಹೊರಗಡೆ ತೊಲಗಿಸಿ ಫಸ್ಟು ಮನೆಯಿಂದ. ಆಮೇಲೆ ನೋಡಿ ನಿಮ್ಮ ಮನೆ ಯಾಕೆ ಏಳಿಗೆ ಆಗೋದಿಲ್ಲ, ಯಾಕೆ ಯಶಸ್ಸಿನ ಕಾಣೋದಿಲ್ಲ, ಅದು ನಿಜವಾಗ್ಲೂ ಏಳಿಗೆ ಆಗೇ ಆಗುತ್ತೆ. ಅದು ನಿಜವಾಗ್ಲೂ ಒಳ್ಳೇದಂತೂ ಆಗೇ ಆಗುತ್ತೆ. ಅಂದರೆ ನೀವೇನೇ ಮಾಡಿದ್ರು ಈ ವರ್ಷ ಪೂರ್ತಿ ಇವತ್ತಿನ ದಿನ ಮಾಡುವಂಥ ಪರಿಹಾರಗಳು ಗಾಯ್ಸ್ ಈ ವರ್ಷ ಪೂರ್ತಿ ನಿಮಗೆ ಒಳ್ಳೆಯದನ್ನೇ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಪದೇ ಪದೇ ಹೇಳ್ತಾ ಇರೋದು, ಇವತ್ತಿನ ದಿನ ತುಂಬಾ ಪರಮ ಪವಿತ್ರವಾದ ದಿನ ಅಲ್ವಾ? ಸೊ ಹಾಗಾಗಿ ಈ ರೀತಿ ಚಿಕ್ಕ ಪರಿಹಾರಗಳನ್ನ ನೀವು ಮಾಡಿಕೊಂಡ್ರೆ ನಿಮ್ಮ ಮನೆ ಏಳಿಗೆನ ನೀವು ಆರಾಮಾಗಿ ಕಣ್ಣು ತುಂಬ ನೋಡ್ಬೋದು, ಆಯಿತಾ? ಯಾರ ಕೆಟ್ಟ ದೃಷ್ಟಿನೂ ಕೂಡ ಬೀಳೋದಿಲ್ಲ. ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಸಮಸ್ಯೆನಲ್ಲಿ ಬಳಲ್ತಾ ಇದ್ರೂ ಕೂಡ ನಿಮಗೆ ಎಲ್ಲದೂ ಒಳ್ಳೇದಾಗ್ತಾನೆ ಹೋಗುತ್ತೆ, ಓಕೆನಾ? ಸೊ ಹಾಗಾಗಿ ಬೆಳಿಗ್ಗೆನೇ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಇವತ್ತು ಸಂಜೆ ಒಳಗಡೆ ನೀವು ಈ ರೀತಿ ತಂತ್ರನ ಮಾಡಿಕೊಂಡು ನಿಮ್ಮ ಮನೆನ, ನಿಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಕೂಡ ಹೇಳ್ತೀನಿ, ಆಯಿತಾ? ಹಾಗೆಯೇ ದೇವ್ರ ಹತ್ರ ಕೂಡ ಕೇಳ್ಕೊಳ್ತೀನಿ, ವಿಷ್ಣು ದೇವ, ವೆಂಕಟೇಶ್ವರ ಸ್ವಾಮಿ, ಹಾಗೆಯೇ ಲಕ್ಷ್ಮೀ ತಾಯಿ, ಲಕ್ಷ್ಮೀನಾರಾಯಣ ಸಮೇತವಾಗಿ ನಮ್ಮ ಮನೆಗೆ ಬಂದು ನೆಲೆಸಮ್ಮ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಆಯಿತಾ? ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಲಕ್ಷ್ಮೀ ದೇವಿ ಹಾಗೆಯೇ ವಿಷ್ಣು ದೇವ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಈ ವರ್ಷ ನೀವು ಮುಟ್ಟಿದೆಲ್ಲ ಚಿನ್ನ ಆಗಲಿ, ಹಾಗೆ ಅದು ದುಪ್ಪಟ್ಟಾಗಲಿ. ನೀವೇನೇ ಮುಟ್ಟಿದ್ರು ಕೂಡ ಚಿನ್ನ ಹಾಗಾಗುತ್ತಲ್ಲ, ಅದು ನಿಮಗೆ ದುಪ್ಪಟ್ಟು ಹಾಕ್ತಾ ಹೋಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾವುದೇ ಒಂದು ಸಮಸ್ಯೆನಲ್ಲಿ ನೀವು ಬಳಲ್ತಿದ್ರು ಕೂಡ ಎಲ್ಲ ಸಮಸ್ಯೆ ಕ್ಲಿಯರ್ ಆಗಿ ನಿಮ್ಮ ಮನೆಯಲ್ಲಿ ಒಂದು ಏಳಿಗೆ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.